ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಕನ್ನಡ ಪ್ರೋಟೆಕ್ ಚಾನಲ್ಗೆ ಸ್ವಾಗತ. ಇಲ್ಲಿ KCET ಅಪ್ಡೇಟ್ಸ್ ಅಂತ ನಾನು ಯಾವುದೇ ತರಹ ವಿಡಿಯೋ ಮಾಡಿದ್ರೆ ಮೊದಲಿಗೆ ನಮ್ಮ ವಿದ್ಯಾರ್ಥಿಗಳು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಗೊತ್ತಾ, ಕಮೆಂಟ್ ಬಾಕ್ಸ್ನಲ್ಲಿ ಈ ಕೌನ್ಸಿಲಿಂಗ್ ಯಾವಾಗ, ನಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವಾಗ ಮಾಡ್ತಾರೆ, ಈ ಒಂದು ಆಪ್ಷನ್ ಎಂಟ್ರಿಗೆ ಡೇಟ್ ಯಾವಾಗ ಅನೌನ್ಸ್ ಮಾಡ್ತಾರೆ, ಹಾಗೆ ನಮಗೆ ಪಾಸ್ ಕೀ ಅಂದರೆ ವೆರಿಫಿಕೇಷನ್ ಸ್ಲಿಪ್ಪು ಹಾಗೆ ಪಾಸ್ ಕೀ ಯಾವಾಗ ಕೊಡ್ತಾರೆ, ಇದೇ ಥರ ಪ್ರಶ್ನೆಗಳು ಕೇಳ್ತಾರೆ. ಆದರೆ ಇಲ್ಲಿ ಈ ಒಂದು KEA ಕಡೆಯಿಂದ ನಮಗೆ ಇದುವರೆಗೂ ಯಾವುದೇ ತರಹ ಕೌನ್ಸಿಲಿಂಗ್ ಆಗಿರ್ಬೋದು ಹಾಗೆ ವೆರಿಫಿಕೇಷನ್ ಸ್ಲಿಪ್ ಅಂತಾರಲ್ಲ, ಸೊ ಅದು ರಿಲೀಸ್ ಆಗಿಲ್ಲ. ಹಾಗೆ ನಿಮಗೆ ಆಪ್ಷನ್ ಎಂಟ್ರಿಗೂ ಇನ್ನೂ ಯಾವುದೇ ತರಹ ಡೇಟ್ ಅನೌನ್ಸ್ ಆಗಿಲ್ಲ. ಓಕೆನಾ? ಸೊ ಆ ಥರ ಏನಾದರೂ ಅನೌನ್ಸ್ ಆಯಿತು ಅಂದರೆ ಖಂಡಿತ ನಾನು ತಿಳಿಸ್ಕೊಡ್ತೀನಿ, ಮತ್ತು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲೂ. ಹಾಗೆ ನಿಮಗೆ ಕಮೆಂಟ್ನಲ್ಲೂ ಆದಷ್ಟು ಜನಕ್ಕೆ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಇಲ್ಲಿ ನೀಟ್ ಎಕ್ಸಾಮ್ ಮುಗಿದು ನಿಮಗೆ ಒಂದು 3 to 4 days ಆದಮೇಲೆ ಈ ಒಂದು ಕೌನ್ಸಿಲಿಂಗ್ನ ಕಂಡಕ್ಟ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸದ್ಯಕ್ಕೆ ಈ ಒಂದು ಕೌನ್ಸಿಲಿಂಗ್ ಡೇಟು ತುಂಬಾ ದೂರನೇ ಇದೆ ಅಂತ ಹೇಳ್ಬೋದು. ಒಂದು 10 to 15 days ದೂರನೇ ಇದೆ. ಯಾಕೆ ಅಂದರೆ 23ನೇ ತಾರೀಕು ನೀಟ್ ಟೆಸ್ಟ್ ಆಗುತ್ತೆ, ಅಂದರೆ ಎಕ್ಸಾಮು. ಈ 1563 ಜನ ವಿದ್ಯಾರ್ಥಿಗಳಿದ್ದಾರಲ್ಲ, ಅವ್ರದ್ದು ಟೆಸ್ಟ್ ಆದ ನಂತರವೇ ಈ ಒಂದು ಕೌನ್ಸಿಲಿಂಗ್ನ ಕಂಡಕ್ಟ್ ಮಾಡಲಾಗುತ್ತೆ. ಓಕೆನಾ? ಅಲ್ಲಿ ತನಕ ಎಲ್ಲರೂ ವೆಯ್ಟ್ ಮಾಡಲೇಬೇಕು. KEA ಕಡೆಯಿಂದ ಯಾವುದೇ ತರಹ ಕೌನ್ಸಿಲಿಂಗ್ ಡೇಟ್ ಬಿಟ್ಟಿಲ್ಲ. ಇನ್ನು ಲೇಟೆಸ್ಟ್ ನ್ಯೂಸ್ ಏನು ಅನ್ನೋದನ್ನ ಆಲ್ರೆಡಿ ನಾನು ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಗೊತ್ತಿರ್ಬೋದು, ಈ ವರ್ಷ 2024 to 2025 ಪ್ರೈವೇಟ್ ಇಂಜಿನಿಯರ್ ಕಾಲೇಜಸ್ ಇದಾವಲ್ಲ, ಸೊ ಅದು CS ಆಗಿರ್ಬೋದು, AA ಆಗಿರ್ಬೋದು, ಯಾವುದೇ ಥರ ಆರ್ಕಿಟೆಕ್ಚರ್ ಇಂಜಿನಿಯರಿಂಗ್ ಕಾಲೇಜಸ್ ಯಾವ್ದು ಇರ್ತದೋ, ಸೊ ಆ ಪ್ರೈವೇಟ್ ಕಾಲೇಜಸ್ಗೆ 10% ಫೀಸ್ನ ರೈಸ್ ಮಾಡಿದ್ದಾರೆ, ಫೀಸ್ ಸ್ಟ್ರಕ್ಚರಲ್ಲಿ ರೈಸ್ ಮಾಡಿದ್ದಾರೆ. ಓಕೆನಾ? ಇನ್ನು ಗೌರ್ಮೆಂಟ್ ಕಾಲೇಜಸ್ ಫೀಸ್ನ ರೈಸ್ ಮಾಡ್ತಾರಂತ ಕೇಳೋರಿಗೆ ಇಲ್ಲಿ ಏನು ಉತ್ತರ ಕೊಡ್ತಿದ್ದೀನಿ ಅಂದರೆ, ಇಲ್ಲಿ ಮೀಟಿಂಗಲ್ಲಿ ಏನು ನಡೆದಿದೆ ಅಂದರೆ, ಈ ಒಂದು ಗೌರ್ಮೆಂಟ್ ಕಾಲೇಜ್ಗೆ ಫೀಸ್ ರೈಸ್ ಮಾಡೋದ್ರ ಬಗ್ಗೆ ಮಾತಾಡಬೇಕಾಗಿರೋದು ನಮ್ಮ ರಾಜ್ಯದ CM ಅಂದರೆ ಸಿದ್ದರಾಮಯ್ಯದವರು. ಅವರು ಅನೌನ್ಸ್ ಮಾಡಿದ್ರೆ ಇಷ್ಟು % ರೈಸ್ ಮಾಡಬೇಕು ಅಂತ ಏನಾದರೂ ಮಾಹಿತಿ ಕೊಟ್ಟರೆ ಮಾತ್ರ ಗೌರ್ಮೆಂಟ್ ಕಾಲೇಜಸಲ್ಲಿ ರೈಸ್ ಮಾಡ್ತಾರೆ. ಮ್ಯಾಕ್ಸ್ ಟು ಮ್ಯಾಕ್ಸ್ ರೈಸ್ ಮಾಡೇ ಮಾಡ್ತಾರೆ, ಆದರೆ ಇನ್ನೂ ಅನೌನ್ಸ್ ಮಾಡಿಲ್ಲ. ಮಾಡಿದಾಗ ನಾನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಓಕೆನಾ? ಇನ್ನು ಕಾಲೇಜ್ ಫೀಸ್ ಸ್ಟ್ರಕ್ಚರ್ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ನಿಮಗೆ ಯಾವುದೇ ತರಹ ಈ ಒಂದು KCET ನೀಟ್ನ ಮಾಹಿತಿ ಬೇಕು ಅಂದರೆ ನಮ್ಮ ಚಾನಲ್ನಲ್ಲಿ, ಅಂದರೆ ಕನ್ನಡ ಪ್ರೋಟೆಕ್ ಚಾನಲಲ್ಲಿ ನಿಮಗೆ ಒಂದು ಪ್ಲೇ ಲಿಸ್ಟ್ ಇದೆ, ಎಜುಕೇಷನ್ ಪ್ಲೇ ಲಿಸ್ಟ್ ಅಂತ. ಸೊ ಆ ಪ್ಲೇ ಲಿಸ್ಟಲ್ಲಿ ಎಲ್ಲ ತರಹ ವೀಡಿಯೋ ಮಾಡಿದ್ದೀನಿ. ಏನಾದರೂ ಮಾಹಿತಿ ಬೇಕಂದರೆ ಅಲ್ಲಿರುವಂಥ ವೀಡಿಯೋನ ಚೆಕ್ ಮಾಡ್ಬೋದು. ಫೀಸ್ ಸ್ಟ್ರಕ್ಚರು ಸಹ ಒಂದು ವೀಡಿಯೋ ಮಾಡಿದ್ದೀನಿ, ಆ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಸಹ ಕೊಡ್ತೀನಿ. ಹಾಗೆ ಪ್ಲೇ ಲಿಸ್ಟಲ್ಲೂ ಇರುತ್ತೆ ಎಲ್ಲ ಡೀಟೇಲ್ಸು, ಸೊ ಅಲ್ಲೂ ಸಹ ಚೆಕ್ ಮಾಡ್ಬೋದು. ಇನ್ನು ನಿಮಗೆ ಯಾವುದೇ ತರಹ ಒಂದು ಕ್ವಶನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಆದರೆ ಕೌನ್ಸಿಲಿಂಗ್ ಡೇಟು ಯಾವಾಗ ಅನೌನ್ಸ್ ಆಗುತ್ತೆ, ಆಪ್ಷನ್ ಎಂಟ್ರಿಗೆ ಯಾವಾಗ ಡೇಟ್ ಅನೌನ್ಸ್ ಆಗುತ್ತೆ, ಈ ಒಂದು ವೆರಿಫಿಕೇಷನ್ ಸ್ಲಿಪ್ ಯಾವಾಗ ಬಿಡ್ತಾರೆ, ಇದ್ರ ಬಗ್ಗೆ ನಾನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ KEA ಕಡೆಯಿಂದ ಅನೌನ್ಸ್ಮೆಂಟ್ ಬಂದಾಗ. ಅದು ಬಿಟ್ಟು ಬೇರೆ ಥರ ಯಾವ್ದಾದ್ರು ಕ್ವಶನ್ಸ್ ಇದ್ದರೆ ನೀವು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಕೊಡಿ, ನಾನು ಉತ್ತರ ಕೊಡ್ತೇನೆ. ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರೋ ಮಾಹಿತಿ ನಿಮಗೆ ಏನಾದರೂ ಸ್ವಲ್ಪ ಆದರೂ ಉಪಯೋಗ ಆಯಿತು, ಹಾಗೆ ನಿಮ್ಮ ಪ್ರಶ್ನೆಗಳಿಗೆ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಗೋ ಥರ ನಾನು ಉತ್ತರ ಕೊಟ್ಟಿದ್ದೀನಿ ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಆದಷ್ಟು ಜನ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಜೈ ಕರ್ನಾಟಕ. ಮತ್ತೆ